ಉದ್ಯಾನ ನಗರಿ ಬೆಂಗಳೂರಲ್ಲಿ ನಿಲ್ತಾ ಇಲ್ಲ ನಕಲಿ ಕ್ಲಿನಿಕ್ಗಳ ಹಾವಳಿ. ನಕಲಿ ಕ್ಲಿನಿಕ್ಗಳ ಬಂಡವಾಳ ಬಯಲು ಮಾಡಿದ್ದ ಗ್ಯಾರಂಟಿ ನ್ಯೂಸ್ ವರದಿಯಿಂದ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಿಯಮ ಮೀರಿ ಚಿಕಿತ್ಸೆ ನೀಡ್ತಾ ಇದ್ದ ಕ್ಲಿನಿಕ್ಗಳ ವಿರುದ್ಧ ಸಮರವನ್ನ ಸಾರಿರೋದು. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ನಕಲಿ ಕ್ಲಿನಿಕ್ಗಳ ಹಾವಳಿ ನಿಲ್ತಾ ಇಲ್ಲ. ನಕಲಿ ಕ್ಲಿನಿಕ್ಗಳ ಬಂಡವಾಳವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿತ್ತು. ಗ್ಯಾರಂಟಿ ನ್ಯೂಸ್ ವರದಿಯಿಂದ ಈಗ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಿಯಮ ಮೀರಿ ಚಿಕಿತ್ಸೆ ನೀಡ್ತಾ ಇದ್ದ ಕ್ಲಿನಿಕ್ಗಳ ವಿರುದ್ಧ ಸಮರವನ್ನ ಸಾರಿರೋದು ಗ್ಯಾರಂಟಿ ನ್ಯೂಸ್. ಅನುಭವ ಹಾಗೂ ಅನುಮತಿ ಇಲ್ಲದೆ ಚಿಕಿತ್ಸೆ ನೀಡ್ತಾ ಇದ್ದ ಫೇಕ್ ಕ್ಲಿನಿಕ್ಸ್. ಕೆಲ ಕ್ಲಿನಿಕ್ಗಳಲ್ಲಿ ಯಾವುದೋ ಕಾಯಿಲೆಗೆ ಇನ್ಯಾವುದೋ ಟ್ರೀಟ್ಮೆಂಟ್ ನೀಡಲಾಗ್ತಾ ಇತ್ತು. ಸಾರ್ವಜನಿಕರಿಂದ ಸಾಕಷ್ಟು ದೂರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕ್ರಮಕ್ಕೆ ಮುಂದಾಗಿರೋದು. ಕಳೆದ ತಿಂಗಳು ಸಾರ್ವಜನಿಕರಿಂದ 57 ದೂರುಗಳು ಸಲ್ಲಿಕೆಯಾಗಿದ್ವು. 57 ದೂರುಗಳ ಪೈಕಿ 20 ಕ್ಲಿನಿಕ್ಗಳ ವಿರುದ್ಧ ಕ್ರಮಕ್ಕೆ ಡಿಸಿ ತೀರ್ಮಾನವನ್ನು ಮಾಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ದಂಡದ ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ನೇತೃತ್ವದಲ್ಲಿ ದಂಡ ವಸೂಲಿ ಮಾಡಿದ್ದಾರೆ ಅಧಿಕಾರಿಗಳು. ಸೊ ನೋಡಿ, ಅನುಭವ ಹಾಗೂ ಅನುಮತಿ ಇಲ್ಲದೆ ಚಿಕಿತ್ಸೆ ನೀಡ್ತಾ ಇದ್ದಂಥ ಫೇಕ್ ಕ್ಲಿನಿಕ್ಸ್. ಕೆಲ ಕ್ಲಿನಿಕ್ಗಳಲ್ಲಿ ಯಾವುದೋ ಕಾಯಿಲೆಗೆ ಇನ್ಯಾವುದೋ ರೀತಿಯಾದಂಥ ಟ್ರೀಟ್ಮೆಂಟನ್ನು ನೀಡ್ತಾ ಇದ್ರು. ಸಾರ್ವಜನಿಕರು ಸಾಕಷ್ಟು ದೂರನ್ನು ಕೊಟ್ಟಿದ್ದಾರೆ. ದಿನದಿಂದ ದಿನಕ್ಕೆ ತಲೆ ಎತ್ತುತ್ತಾ ಇವೆ ಅನಧಿಕೃತ ಕ್ಲಿನಿಕ್ಗಳು. ಕೆಪಿಎಂಇ ಕಾಯ್ದೆ ಉಲ್ಲಂಘಿಸಿ ಕ್ಲಿನಿಕ್ ನಡೆಸಲಾಗ್ತಾ ಇತ್ತು. ಕೆಪಿಎಂಇ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ. ರಾಜ್ಯದಲ್ಲಿರೋ ಖಾಸಗಿ ಆಸ್ಪತ್ರೆ ಕ್ಲಿನಿಕ್ಗಳ ನಿಯಂತ್ರಿಸಲು ಇರುವಂಥ ಕಾಯ್ದೆ ಇದು. ಖಾಸಗಿ ವೈದ್ಯಕೀಯ ಗುಣಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಜಾರಿಗೆ ತರಲಾಗಿದೆ. ನಕಲಿ ಕ್ಲಿನಿಕ್ಗಳ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಜಾರಿಗೆ ತಂದಂಥ ಕಾಯ್ದೆ ಇದು. ಅನುಮತಿ ಪಡೆಯದೆ ಟ್ರೀಟ್ಮೆಂಟ್ ನೀಡ್ತಾ ಇರೋ ಕ್ಲಿನಿಕ್ಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ. ನಿಯಮ ಮೀರಿ ನಡೆಸ್ತಾ ಇದ್ದ 18 ಕ್ಲಿನಿಕ್ಗಳಿಗೆ ದಂಡ ವಿಧಿಸಿದ ಆರೋಗ್ಯಾಧಿಕಾರಿಗಳು. 2 ಕ್ಲಿನಿಕ್ ವಿರುದ್ಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಮುಂದಾಗಿದ್ದಾರೆ. ಅನುಮತಿ ಪಡೆಯದ ಚಿಕಿತ್ಸೆ ನೀಡ್ತಾ ಇದ್ದ ಕ್ಲಿನಿಕ್ ವಿರುದ್ಧ ಜಿಲ್ಲಾಡಳಿತ ಸಮರವನ್ನ ಸಾರಿರೋದು. ದಿನದಿಂದ ದಿನಕ್ಕೆ ಇಂಥ ಕ್ಲಿನಿಕ್ಗಳು ಅನಧಿಕೃತವಾಗಿ ತಲೆ ಎತ್ತುತ್ತಾನೆ ಇದ್ದಾವೆ. ಕೆಪಿಎಂಇ ಕಾಯ್ದೆಯನ್ನ ಉಲ್ಲಂಘಿಸಿ ಕ್ಲಿನಿಕ್ ನಡೆಸಲಾಗ್ತಾ ಇತ್ತು. ಕೆಪಿಎಂಇ ಅಂದ್ರೆ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಅಂತ ಅರ್ಥ. ರಾಜ್ಯದಲ್ಲಿರೋ ಖಾಸಗಿ ಆಸ್ಪತ್ರೆ ಕ್ಲಿನಿಕ್ಗಳನ್ನು ನಿಯಂತ್ರಿಸುವುದಕ್ಕಿರುವಂಥ ಕಾಯ್ದೆ ಇದು ಕೆಪಿಎಂಇ. ಖಾಸಗಿ ವೈದ್ಯಕೀಯ ಗುಣಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಜಾರಿಗೆ ತಂದಿರುವಂಥ ಕಾಯ್ದೆ. ನಕಲಿ ಕ್ಲಿನಿಕ್ಗಳ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಜಾರಿಗೆ ತಂದಂಥ ಕಾಯ್ದೆ. ಅನುಮತಿ ಪಡೆಯದೆ ಟ್ರೀಟ್ಮೆಂಟ್ ನೀಡ್ತಾ ಇರುವಂಥ ಕ್ಲಿನಿಕ್ಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗ್ತಾ ಇದೆ. ನಿಯಮ ಮೀರಿ ನಡೆಸ್ತಾ ಇದ್ದಂಥ 18 ಕ್ಲಿನಿಕ್ಗಳಿಗೆ ದಂಡವನ್ನು ವಿಧಿಸಿದ್ದಾರೆ ಆರೋಗ್ಯಾಧಿಕಾರಿಗಳು. 2 ಕ್ಲಿನಿಕ್ ವಿರುದ್ಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮುಂದಾಗಿದ್ದಾರೆ. ಅನುಮತಿ ಪಡೆಯದ ಚಿಕಿತ್ಸೆ ನೀಡ್ತಾ ಇದ್ದಂಥ ಕ್ಲಿನಿಕ್ ವಿರುದ್ಧ ಜಿಲ್ಲಾಡಳಿತ ಸಮರವನ್ನ ಸಾರಿರೋದು. ಹಾಗಾದ್ರೆ ನಿಯಮ ಏನು ಹೇಳುತ್ತೆ? ನೋಂದಣಿ ಇಲ್ಲದೆ ಕ್ಲಿನಿಕ್ ನಡೆಸಿದ್ರೆ ಮೊದಲ ಬಾರಿಗೆ 25,000 ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ. ಮೊದಲ ಬಾರಿಗೆ ನೋಂದಣಿ ಇಲ್ಲದೆ ಕ್ಲಿನಿಕ್ ನಡೆಸಿದ್ರೆ 2ನೇ ಬಾರಿಗೆ 50,000 ರೂಪಾಯಿ ದಂಡ. ನೋಂದಣಿ ಬೇಕೇ ಬೇಕು. ನಿಯಮ ಉಲ್ಲಂಘನೆ ಮಾಡಿದ್ರೆ ಮೊದಲ ಬಾರಿಗೆ 10,000 ರೂಪಾಯಿ ದಂಡ. ನಿಯಮ ಉಲ್ಲಂಘನೆ ಮಾಡಿದ್ರೆ 2ನೇ ಬಾರಿಗೆ 25,000 ರೂಪಾಯಿ ದಂಡ. ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗುತ್ತೆ ಕ್ಲಿನಿಕ್ ಅನ್ನು. ಆರೋಗ್ಯ ಇಲಾಖೆಗೆ ಸ್ಪಂದನೆ ಮಾಡದಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ ಮೊದಲ ಬಾರಿಗೆ. ಜೀವಕ್ಕೆ ಹಾನಿಯಾಗುವ ರೀತಿ ಚಿಕಿತ್ಸೆ ನೀಡಿದ್ರೆ ನೋಂದಣಿಯನ್ನ ರದ್ದು ಮಾಡಲಾಗುತ್ತೆ. ಶುಲ್ಕ ಉಲ್ಲಂಘನೆ ಮಾಡಿದ್ರೆ ಮೊದಲ ಬಾರಿಗೆ 10,000 ರೂಪಾಯಿ ದಂಡ. ಶುಲ್ಕ ಉಲ್ಲಂಘನೆ ಮಾಡಿದ್ರೆ 2ನೇ ಬಾರಿಗೆ
25,000 ರೂಪಾಯಿ ದಂಡದ ಜೊತೆಗೆ ಲೈಸೆನ್ಸ್ ರದ್ದು ಮಾಡಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಬೆಂಗಳೂರಿನಂಥ ಮಹಾನಗರಗಳಲ್ಲಿ ವಿದ್ಯಾವಂತರಿರುವಂಥ ನಗರ ಇದು. ಇಂಥ ಸಂದರ್ಭದಲ್ಲಿ ಇಲ್ಲಿ ಇಂಥ ಅನಧಿಕೃತವಾದಂಥ ಕ್ಲಿನಿಕ್ಗಳಿರೋದು, ಇದು ಯಾವ ರೀತಿಯಾಗಿ ಈಗ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ? ಬೆಂಗಳೂರಲ್ಲಿ ನಕಲಿ ಕ್ಲಿನಿಕ್ಗಳ ಹಾವಳಿ ಇವತ್ತು ಅಂತಲ್ಲ, ಕಳೆದ ಹಲವು ವರ್ಷಗಳಿಂದಲೂ ಕೂಡ ನಕಲಿ ಕ್ಲಿನಿಕ್ಗಳ ಹಾವಳಿ ಹೆಗ್ಗಿಲ್ಲದೆ ನಡೀತಾ ಇದೆ. ಈ ಕುರಿತಂತೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬರ್ತಾ ಇದ್ರು ಕೂಡ ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದ್ದಂತಹ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಈ ಕುರಿತಂತೆ ದಿಗ್ವಿಜಯ ನ್ಯೂಸ್ ಕೂಡ ಒಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡುವಂತ ಕೆಲಸ ಮಾಡ್ತು. ಅದರಲ್ಲಿ ಆ ಒಂದು ಸಂದರ್ಭದಲ್ಲಿ ಬಹುತೇಕ ಕ್ಲಿನಿಕ್ಗಳು ಕೆಪಿಎಂಇ ಆಕ್ಟ್ ನ ಅಡಿಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇಲ್ಲ, ಕೆಪಿಎಂಇ ಆಕ್ಟ್ ನಲ್ಲಿ ನೋಂದಣಿ ಕೂಡ ಆಗಿಲ್ಲ ಅನ್ನುವಂತಹ ಒಂದು ಅಂಶನೂ ಕೂಡ ಬೆಳಕಿಗೆ ಬಂತು. ಪ್ರಮುಖವಾಗಿ ಕೆಪಿಎಂಇ ಆಕ್ಟ್ ನಲ್ಲಿ ನೋಂದಣಿ ಆಗಿಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳುವಂತ ಅಧಿಕಾರ ಆರೋಗ್ಯ ಇಲಾಖೆಗೆ ಇದೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ವರದಿಯಿಂದ ಎಚ್ಚೆತ್ತು ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದ್ರ ಮೂಲಕ ರಾಜ್ಯದಲ್ಲಿರುವಂತಹ ಸುಮಾರು ಬೆಂಗಳೂರಿನಲ್ಲಿರುವಂತಹ 57 ಕ್ಲಿನಿಕ್ಗಳ ವಿರುದ್ಧ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದಿತ್ತು. ಅಂದ್ರೆ ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಿದ್ದಾರೆ ಅಥವಾ ಟ್ರೀಟ್ಮೆಂಟ್ ಅನ್ನ ಸರಿಯಾಗಿ ಕೊಡ್ತಾ ಇಲ್ಲ, ಯಾವುದೋ ಆರೋಗ್ಯಕ್ಕೆ ಯಾವುದೋ ಸಮಸ್ಯೆಗೆ ಇನ್ಯಾವುದೋ ಮೆಡಿಸಿನ್ ಅನ್ನು ಕೊಡ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ದೂರುಗಳು ಕೇಳ್ಬಂದಿತ್ತು. ಆ ಒಂದು ದೂರನ್ನ ಆಧರಿಸಿ ಇದೀಗ 18 ಕ್ಲಿನಿಕ್ಗಳಿಗೆ ದಂಡವನ್ನ ವಿಧಿಸುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಅಂದ್ರೆ ಜಿಲ್ಲಾ ಆರೋಗ್ಯಾಧಿಕಾರಿ ಮಾಡಿದ್ದಾರೆ. ಜೊತೆಗೆ 2 ಕ್ಲಿನಿಕ್ಗಳ ವಿರುದ್ಧ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿರುವಂತದ್ದು. ಪ್ರಮುಖವಾಗಿ ಕೆಪಿಎಂಇ ಆಕ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಖಾಸಗಿ ಕ್ಲಿನಿಕ್ ನೋಂದಣಿ ಆಗ್ಬೇಕು ಅಂತಂದ್ರೆ ಕೆಪಿಎಂಇ ಆಕ್ಟ್ ನಲ್ಲಿ ನೋಂದಣಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಅದು ಪದೇ ಪದೇ ಮೊದಲ ಬಾರಿಗೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದೆ ಆದಲ್ಲಿ ಅವರಿಗೆ 25,000 ದಂಡವನ್ನ ವಿಧಿಸಬಹುದಾಗಿದೆ. ಎರಡನೇ ಬಾರಿನೂ ಕೂಡ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ 50,000 ರೂಪಾಯಿ ದಂಡದ ಜೊತೆಗೆ ಕ್ಲಿನಿಕ್ ಅನ್ನ ರದ್ದು ಮಾಡುವಂತಹದ್ದು ಅಧಿಕಾರ ಇದೀಗ ಜಿಲ್ಲಾಧಿಕಾರಿಗಳಿಗೆ ಇರುವಂತದ್ದು. ಸೊ ಅದ್ರ ಆಧಾರದ ಮೇಲೆ 18 ಕ್ಲಿನಿಕ್ಗಳ ವಿರುದ್ಧ ಇದೀಗ ದಂಡವನ್ನ ಪ್ರಯೋಗ ಮಾಡಿರುವಂತದ್ದು. ಜೊತೆಗೆ ಪದೇ ಪದೇ ಆರೋಪಗಳು ಏನ್ ಕೇಳಿ ಬರ್ತಾ ಇತ್ತು, ಸಾರ್ವಜನಿಕರಿಂದ ದೂರ ಏನ್ ಕೇಳಿ ಬರ್ತಾ ಇತ್ತು, ಆ 2 ಆಸ್ಪತ್ರೆಗಳ ವಿರುದ್ಧ ಅಂದ್ರೆ ಕ್ಲಿನಿಕ್ಗಳು ಮಾದನಾಯಕನಹಳ್ಳಿ ಇರುವಂತಹ ಪಬ್ಲಿಕ್ ಹೆಲ್ತ್ ಕೇರ್ ಮತ್ತೆ ಯಲಹಂಕದಲ್ಲಿ ಇರುವಂತಹ NDR ಹಾಸ್ಪಿಟಲ್ಗೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿರುವಂತದ್ದು. ಅದ್ರ ಜೊತೆಗೆ 18 ಕ್ಲಿನಿಕ್ಗಳಿಗೆ ದಂಡವನ್ನು ಹಾಕುವಂತ ಕೆಲಸವನ್ನ ಮಾಡಿದೆ. ಅಷ್ಟೇ ಅಲ್ಲದೆ ಮುಂಬರುವಂತ ದಿನಗಳಲ್ಲಿ ನಕಲಿ ಕ್ಲಿನಿಕ್ಗಳ ಹಾವಳಿ ಏನಿದೆ ಅದ್ರ ವಿರುದ್ಧ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಜಿಲ್ಲಾಧಿಕಾರಿ ಕೊಟ್ಟಿರುವಂತದ್ದು. ರಾಮ್, ಉಲ್ಲಾಸ್, ಈ ಎಲ್ಲ ರೂಲ್ಸ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. 5,000 ದಂಡ, 10,000, 20,000, 50,000 ದಂಡ. ಆದರೆ ಇದೆಲ್ಲ ಇಂದುವರೆಗೂ ನಿಲ್ತಾನೇ ಇಲ್ಲ. ಆ ನಕಲಿ ಕ್ಲಿನಿಕ್ಗಳನ್ನು ಏನು ತೆಗಿತಾರಲ್ಲ ಅಂಥವರ ವಿರುದ್ಧ ಅಥವಾ ಕಠಿಣ ಶಿಕ್ಷೆ ಅಥವಾ ಜೈಲು ಶಿಕ್ಷೆ ಇದೆಲ್ಲ ಇಲ್ವಾ ಅಂತ? ರಾಮ್, ಕೆಪಿಎಂಇ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಮೊದಲ ಬಾರಿಗೆ ಯಾವ್ದೊಂದು ಕ್ಲಿನಿಕ್ ವಿರುದ್ಧ ಕಂಪ್ಲೇಂಟ್ ಬಂತು ಅಂದ್ರೆ ಅದ್ರ ವಿರುದ್ಧ ಅದಕ್ಕೆ 10,000 ರೂಪಾಯಿ ದಂಡವನ್ನ ಹಾಕ್ಬೋದು ಅನ್ನುವಂಥದ್ದಿದೆ. ಜೊತೆಗೆ ಎರಡನೇ ಬಾರಿ ಈ ರೀತಿಯಾದಂತ ಅದೇ ಒಂದು ಕ್ಲಿನಿಕ್ ನ ವಿರುದ್ಧ ಕಂಪ್ಲೇಂಟ್ ಬಂದ್ರೆ 25,000 ರೂಪಾಯಿ ದಂಡ, ಜೊತೆಗೆ ಆ ಕ್ಲಿನಿಕ್ ನ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನುವಂತಹ ಒಂದು ಉಲ್ಲೇಖ ಕೆಪಿಎಂಇ ಆಕ್ಟ್ ನಲ್ಲಿ ಇರುವಂತದ್ದು. ಆದ್ರೆ ನಾವು 18 ಕ್ಲಿನಿಕ್ ಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಅದರಲ್ಲಿ ಬಹುತೇಕ ಕ್ಲಿನಿಕ್ ಗಳಿಗೆ 25,000 ರೂಪಾಯಿ 50,000 ರೂಪಾಯಿ ದಂಡವನ್ನ ಹಾಕಿದ್ದಾರೆ ಅಂತಂದ್ರೆ ಪದೇ ಪದೇ ಅಂತಹ ಒಂದು ಕ್ಲಿನಿಕ್ ವಿರುದ್ಧ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಂದ್ರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳೇನಿದ್ದಾರೆ ಅವರು ಈ ಒಂದು ಕೆಲ ಕ್ಲಿನಿಕ್ಗಳ ವಿರುದ್ಧ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಿದಾರ ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಜೊತೆಗೆ ಈಗ 2 ಕ್ಲಿನಿಕ್ಗಳ ವಿರುದ್ಧ ಏನು ಎಫ್ಐಆರ್ ದಾಖಲು ಮಾಡೋದು ಇದು 3ನೇ ಅಂತ. ಅಂದ್ರೆ ಪದೇ ಪದೇ ಕ್ಲಿನಿಕ್ಗಳ ವಿರುದ್ಧ ಈ ರೀತಿಯಾದಂತಹ ಕೇಸ್ಗಳು ಬಂದ್ರೆ ಅಥವಾ ದೂರುಗಳು ಬಂದ್ರೆ ಅದರ ವಿರುದ್ಧ ಈ ರೀತಿ ಅಂದ್ರೆ ಎಫ್ಐಆರ್ ಅನ್ನ ದಾಖಲು ಮಾಡುವಂತ ಅಧಿಕಾರ ಕೆಪಿಎಂಇ ಆಕ್ಟ್ ನಲ್ಲಿ ಇದೆ. ಹಾಗಾಗಿ ನಾವು ಎಫ್ಐಆರ್ ಅನ್ನ ದಾಖಲು ಮಾಡಿದೀವಿ. ಈಗ ಉಳಿದಂತಹ ಕ್ಲಿನಿಕ್ಗಳಿಗೆ ನಾವು ಏನು ದಂಡವನ್ನ ಕಟ್ಟಿಸ್ಕೊಂಡಿದೀವಿ, ಇದು ಕೊನೆಯ ಹಂತ. ಮತ್ತೆ ಈ ರೀತಿಯಾದಂತಹ ಕ್ಲಿನಿಕ್ಗಳ ವಿರುದ್ಧ ಏನಾದ್ರು ಸಾರ್ವಜನಿಕರಿಂದ ದೂರು ಬಂದಿದೆ ಆದಲ್ಲಿ ಅಂತಹ ಕ್ಲಿನಿಕ್ಗಳ ವಿರುದ್ಧ ನಾವು ಎಫ್ಐಆರ್ ಅನ್ನ ದಾಖಲು ಮಾಡ್ತೀವಿ. ಜೊತೆಗೆ ಆ ಒಂದು ಕ್ಲಿನಿಕ್ ಅನ್ನ ನಡೆಸ್ತಾ ಇರುವಂತಹ ಯಾರು ಡಾಕ್ಟರ್ ಇರ್ತಾರೆ, ಡಾಕ್ಟರ್ ವಿರುದ್ಧನೂ ಕೂಡ ನಾವು ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ಜಿಲ್ಲಾ ಆರೋಗ್ಯಾಧಿಕಾರಿ ಹೇಳಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿ